ಆರಿಸಿ ಕಳಿಸಿದ್ದು ಯಾವ ಕೆಲಸಕ್ಕೆ ಆ ಕೆಲಸಲ್ಲೇ ಆಗಬೇಕಾಗಿದ್ದು ಭಾಳ ಅನಿವಾರ್ಯ ಅದ. ಅದಷ್ಟೇ ನಮ್ಮ ಜಾರಕಿಹೊಳಿ ಕುಟುಂಬದವರು ವಿಚಾರ ಮಾಡಬೇಕು, ಚಿಂತಕರು, ಜೊತೆಗೆ ನಮ್ಮ ಸೌದಿಯವರು ಸಹ ಅವ್ರು ಮಿನಿಸ್ಟರ್ ಆಗೋದ್ರ ಜೊತೆಗೆ ಇನ್ನು ರೈತರಿಗೆ ನಿಜವಾಗಿ ಏನು ಮಾಡೋಕ್ಕೆ ಸಾಧ್ಯದ, ಏನು ಮಾಡಲಿಕ್ಕೆ ಸಾಧ್ಯದ ಅನ್ನೋದ್ರ ಬಗ್ಗೆಯೂ ಅವರು ವಿಚಾರ ಮಾಡಿ ಸ್ವತಃ ಅವರು ಅಂದ್ಕೊಂಡಿದ್ದಾರೆ. ಒಂದು ಕಡೆ ಹೇಳಿದ್ದಾರೆ 4,500 ರೂಪಾಯಿ ಖರ್ಚು ಬರ್ತದೆ ಒಂದು ಟನ್ ಕಬ್ಬಿಗೆ ಅಂತೇಳಿ. ಅಷ್ಟಾದರೂ ರೈತರಿಗೆ ದರ ತಮ್ಮ ಫ್ಯಾಕ್ಟ್ರಿಯಲ್ಲಿ ನಿಗದಿ ಮಾಡಿ ಲಾಭ ಮಾಡಿ ತೋರಿಸ್ಬೇಕಾಗಿದೆ. ಇವತ್ತು ಇದು ಚಾಲೆಂಜಿಂಗ್ ಸೌದಿಯವರಿಗೆ. ಯಾಕಂದರೆ ಕೋಆಪರೇಟಿವ್ ಮೂಮೆಂಟ್ದಾಗ ಇದು ಭಾಳ ಮುಖ್ಯ. ಕೋಆಪರೇಟಿವ್ ಈ ಸಹಕಾರ ಸಾಕಣೆ ದಿವಾಳಿ ಇದ್ದಿದ್ದಾವೆ. 4,500 ಕೊಟ್ಟು ಲಾಭ ಮಾಡಿ ತೋರಿಸಿದ್ರೆ ನಿಶ್ಚಿತವಾಗಿಯೂ ಸೌದಿಯವರು ಭಾಳ ಎತ್ತರಕ್ಕೆ ಬೆಳೆಯುವಂಥ ನಾಯಕರಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಸಾಧ್ಯನಾ? 4,500 ರೂಪಾಯಿಗಳನ್ನು ಪರ್ ಟನ್ನಿಗೆ ಅವ್ರ ಕೃಷ್ಣ ಸಹಕಾರಿ ಈ ಒಂದು ಶುಗರ್ ಫ್ಯಾಕ್ಟ್ರಿಯಿಂದ ಕೊಡಿಸ್ಲಿಕ್ಕೆ ಸಾಧ್ಯನಾ? ಇದು ಅವ್ರಿಗೆ ಬೇಕಂತ ಈಗ ಮಾಡಬೇಕಾದ ಪ್ರಶ್ನೆ ಅವ್ರಿಗೆ ನಾವು ಇಂಥದ್ದೊಂದು ಪ್ರಶ್ನೆ ಅವ್ರು ವಿರೋಧಗಳು ಮಾಡಿದರೆ ನಿಶ್ಚಿತವಾಗಿಯೂ ಅಥಣಿ ಭಾಗದಲ್ಲಿ ಲೀಡರ್ ಆಗ್ಬೋದೇನೋ. ಮತ್ತು ಅವರು 4,500 ರೂಪಾಯಿ ಮಾಡಿದ್ರಂತೆ ನಿಶ್ಚಿತವಾಗಿಯೂ ಅವರು ನಿರಂತರ ಲೀಡರ್ ಹಾಕೋತ ಹೋಗ್ತಾ ಇರ್ತಾರೆ. ಯಾಕಂದರೆ ಬರೀ ನಮ್ಮ 3,500 ರೂಪಾಯಿ ಕೇಳ್ತಾ ಇದ್ದಾರೆ ನಮ್ಮ ರೈತರು. ನೀವು 4,500 ಮಾಡಿದರೆ ಭಾಳ ಒಳ್ಳೆಯದಲ್ವ? ಇದು ಇವತ್ತಿನ ಜಿಲ್ಲಾ ರಾಜಕಾರಣದ ಏರು ಬೀಳುಗಳು. ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ 35 ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.